ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣ ಪ್ರಕರಣದ ಆರೋಪಿಗಳನ್ನ ಶಿವಮೊಗ್ಗ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು. ವಾಲ್ಮೀಕಿ ನಿಗಮದ ಅಧಿಕಾರಿ ಚಂದ್ರಶೇಖರ್ ಅವರು ಶಿವಮೊಗ್ಗ ನಿವಾಸದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಇದಕ್ಕೂ ಮುನ್ನ ಅವರು ಪತ್ರವೊಂದನ್ನು ಬರೆದಿಟ್ಟಿದ್ದು ಅಕ್ರಮ ಹಣ ವರ್ಗಾವಣೆಯಾಗಿದ್ದು ಈ ಮೂಲಕ ಬೆಳಕಿಗೆ ಬಂದಿತ್ತು. ಪ್ರಕರಣದ ತನಿಖೆಯನ್ನ ರಾಜ್ಯ ಸರ್ಕಾರವು ಎಸ್ಐಟಿಗೆ ವಹಿಸಿತ್ತು. ಸಿಐಡಿ ಡಿವೈಎಸ್ಪಿ ಮೊಹಮ್ಮದ್ ರಫಿ ನೇತೃತ್ವದ ತಂಡವು ಶಿವಮೊಗ್ಗದ 2ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯಕ್ಕೆ ಹಾಜರುಪಡಿಸಿತ್ತು. ನಿಗಮದ ಮೇಲಧಿಕಾರಿಗಳಾದ ಪದ್ಮನಾಭ್, ಮಂಡಳಿಯ ಅಕೌಂಟೆಂಟ್ ಸೂಪರ್ವೈಸರ್ ಪರಶುರಾಮ್ ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು. ಈ ಪ್ರಕರಣದಲ್ಲಿ ಈಗಾಗಲೇ 9 ಆರೋಪಿಗಳನ್ನ ಬಂಧಿಸಲಾಗಿದೆ. ಒಟ್ಟು 94 ಕೋಟಿ 73 ಲಕ್ಷ ಅವ್ಯವಹಾರ ಆಗಿದೆ ಎಂದು ಅಂದಾಜಿಸಲಾಗಿದೆ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು 14.5 ಕೋಟಿ ನಗದು ಹಣ ವಶಕ್ಕೆ ಪಡೆಯಲಾಗಿದೆ. ಜಾರಿ ನಿರ್ದೇಶನಾಲಯವು ಸಹ ಪ್ರಕರಣದ ವಿಚಾರಣೆಯನ್ನ ಕೈಗೆತ್ತಿಕೊಂಡಿದೆ. ನಿಗಮದ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಾಗ ಪತ್ರದಲ್ಲಿ ಹೆಸರಿಸಿದ್ದ ಆರೋಪಿಗಳಾದ ಪದ್ಮನಾಭ್ ಹಾಗೂ ಪರಶುರಾಮ್ ಅವರನ್ನ ಈಗ ಶಿವಮೊಗ್ಗ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಸರ್ ಆ ಕಡೆ ಇಳಿತಾರೆ ಮೊಬೈಲಲ್ಲಿ ಅಲ್ಲಿ ಕೂತ್ಕೊಂಡು ಅಧಿಕಾರಿಗಳು 4 ಜನ. ಸರ್ ನೆಕ್ಸ್ಟ್ ಕಸ್ಟಡಿ ಕೊಟ್ಟಿದ್ದಾರೆ. ಇನ್ನು CID ಕಸ್ಟಡಿ ಕೊಟ್ಟರೆ ಫರ್ದರ್ ಇನ್ವೆಸ್ಟಿಗೇಷನ್ ಆದಮೇಲೆ ಅವ್ರನ್ನ ಏನು ಇನ್ವೆಸ್ಟಿಗೇಷನ್ ಏನಾಗಿದೆ ನೆಕ್ಸ್ಟ್ ನ್ಯಾಯಾಲಯಕ್ಕೆ ಬಿಟ್ಟಿದೆ ಸರ್. ಪೊಲೀಸ್ ತನಿಖೆ ತೊಗೊಂಡಿದ್ದಾರೆ ಸರ್ ಅಷ್ಟೇ. ಹಾಂ ಸರ್, ಹೌದು ಮಾಡಿದ್ದಾರೆ ಸರ್. ಹೌದು ಸರ್, ಹೌದು. ಇಲ್ಲ ಪ್ರೊಡ್ಯೂಸ್ ಮಾಡ್ಬೋದು ಸರ್. ಪ್ರೊಡ್ಯೂಸಕ್ಕೆ ಹೇಳಿದ್ದಾರೆ ಸರ್. ಹೌದು ಸರ್, ಹೌದು. ಆಮೇಲೆ ರೆಗ್ಯುಲರ್ ಬೇಲ್ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ ಸರ್ ಅಷ್ಟೇ. ಏನು 430 ಹಾಕ್ಕೊಂಡಿದ್ದೀವಿ ನಾವು, ಅದು ಆಟೋಮೆಟಿಕಲ್ ವಿಡ್ರಾ ಮಾಡ್ಕೊಂಡಿದ್ದೀವಿ ಸರ್ ಅಪ್ಲಿಕೇಶನ್ ಸರ್. ಅದು ಬರೋದಿಲ್ಲ, ಏನು ಕಸ್ಟಡಿ ಇರೋದ್ರಿಂದ ನಾವು 430 ಕೇಳೋಕ್ಕೆ ಬರೋದಿಲ್ಲ, ಆ್ಯನ್ಸಿಬಿಲಿಟಿ ಬೇಲ್ ಕೇಳೋಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ರೆಗ್ಯುಲರ್ ಆದಮೇಲೆ ಕಸ್ಟಡಿ ಮುಗಿದ್ಮೇಲೆ ಅಪ್ಲಿಕೇಶನ್ ರೆಗ್ಯುಲರ್ ಬೇಲ್ನ ಅಪ್ಲಿಕೇಶನ್ನ ಒಗ್ಗಿರ ಹಾಕೋದು. ಇಲ್ಲ ಸರ್, ಅದು ನ್ಯಾಯಾಲಯ ಬಿಟ್ಟಿದೆ ಸರ್. ಅದು ನಾವು ಹೇಳೋಕ್ಕಾಗ್ತಿಲ್ಲ, ನಮ್ಮ ಡ್ಯೂಟಿ ನಾವು ಮಾಡ್ತೀವಿ ಸರ್ ಅಷ್ಟೇ. ಮಂಡಳದಲ್ಲಿ ಏಮನ್ ಆರೋಪಿ ಇದ್ದಂಥ ಪದ್ಮನಾಭ್ ಮತ್ತು 8 ಆರೋಪಿ ಇದ್ದಂಥ ಪರಶುರಾಮರು ಅವರ ಒಂದು ಚಂದ್ರಶೇಖರ್ ಏನು ಡೆತ್ ನೋಟ್ ಬರೆದಿಟ್ಟು ವಿನಮ್ರ ಪೊಲೀಸ್ ಸ್ಟೇಷನಲ್ಲಿ ಡೆತ್ ನೋಟ್ ಬರೆದಿಟ್ಟು ನನ್ನ ಸಾವಿಗೆ ಇದಂತ ಹೇಳಿ ಬರೆದಿದ್ದಾರೆ. ಆ ವಿಚಾರವಾಗಿ ಇವತ್ತು ವಿಚಾರಣೆ ಏನು 2ನೇ ಹೆಚ್ಚುವರಿ ನೆಲದಲ್ಲಿ ಹೆಚ್ಚುವರಿಯಾಗಿ ವಿಚಾರಣೆ ನಡೀತಾ ಇತ್ತು. ಆ ವಿಚಾರವಾಗಿ ಪದ್ಮನಾಭ್ ಮತ್ತು ಇವರು ಪರಶುರಾಮರು ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ. A1 ಮತ್ತು A2 ಹೆಚ್ಚುವರಿ ವಿಚಾರಣೆಗೋಸ್ಕರ ಅವರನ್ನು CID ಅವರು 3 ಜುಲೈ ತನಕ ಕೂಡ ಕಸ್ಟಡಿಗೆ ಕೇಳಿದ್ದಾರೆ ಸರ್. ಹಾಂ, ಕಸ್ಟಡಿ ಕೊಟ್ಟಿದ್ದಾರೆ ಸರ್. ಏನು 430 ಅಪ್ಲಿಕೇಶನ್ ಮೂವ್ ಮಾಡಿದ್ವಿ, ಸೊ ಅದನ್ನು ವಿಡ್ರಾ ಮಾಡ್ಕೊಂಡಿದ್ದೀವಿ. ಆಮೇಲೆ ರೆಗ್ಯುಲರ್ ಬೇಲನ್ನು ಅಪ್ಲಿಕೇಶನ್ ಹಾಕ್ಬೇಕು ಸರ್. ಪ್ರಕ್ರಿಯೆಯನ್ನು ನ್ಯಾಯಾಲಯದಲ್ಲಿ ಮುಂದೆ ಸಬ್ಮಿಟ್ ಮಾಡಿದ್ದಾರೆ. ಸಬ್ಮಿಟ್ ಮಾಡಾದ್ಮೇಲೆ ಅಲ್ಲಿ ನಾವು 430 ಅಪ್ಲಿಕೇಶನ್ ಮೂವ್ ಮಾಡಿದ್ವಿ. ಸೊ ಆ ಪರ್ಟಿಕೇಶನ್ ನಾವು ವಿಡ್ರಾ ಮಾಡ್ಕೊಂಡು, ಯಾಕಂದರೆ ಕಸ್ಟಡಿಯಿಂದ ಅಪ್ಲಿಕೇಶನ್ ಹಾಕಕ್ಕೆ ಬರೋದಿಲ್ಲ. ಈಗ SIT ಇರೋದ್ರಿಂದ ಆಫ್ಟರ್ ಇನ್ವೆಸ್ಟಿಗೇಷನ್